ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರುವಾರ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಅವಳಿಗೆ ಟಿಫನ್ಗೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಇಡ್ಲಿ ಮಾಡಿದ್ದೆ. ಟಿಫನ್ನು ಮಾಡಿಟ್ಬಿಟ್ಟು ಅವಳನ್ನ ಕಳಗಿಸ್ತಾ ಇದ್ದೀನಿ. ನನ್ನ ಮಗ ಅವಳಿಗೆ ಹೋಗು ಅಂತ ತೀಟೆ ಮಾಡ್ತಾಯಿದ್ದ. ಅವಳನ್ನ ನಮ್ಮ ಚಿಕ್ಕಪ್ಪ ಡ್ರಾಪ್ ಮಾಡಿದ್ರು. ಅವಳ ಜೊತೆ ಹೋಗ್ತಾಯಿದ್ಲು, ನಮ್ಮ ಚಿಕ್ಕಪ್ಪನ ಜೊತೆ. ಅವಳನ್ನ ಕಳಗಿಸ್ಬಿಟ್ಟು ನಾನು ಬಂದು ಒಳಗೆ ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಾದ್ಮೇಲೆ ಅಪ್ಪನ ಜೊತೆ ಸ್ವಲ್ಪ ಫಾರಮ್ಗೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಫಾರಮ್ಗೆ ಹೋಗಿದ್ದೆ. ನನ್ನ ತಮ್ಮ ಆಟೋಗೆಲ್ಲ ಸೌದೆ ತುಂಬ್ತಾ ಇದ್ದ. ನಾವು ಸೌದೆ ವ್ಯಾಪಾರ ಮಾಡೋದ್ರಿಂದ ಸೌದೆ ಎಲ್ಲ ತುಂಬ್ಕೋತಾ ಇದ್ದ ಅವನು. ಅದಕ್ಕೆ ಒಂದು ರೌಂಡ್ ಅದು ನೋಡ್ಕೊಬರೋಣ ಅಂತ ಅಪ್ಪ ಕರ್ಕೋಗಿದ್ರು. ಹೋಗಿ ಅವನ್ನ ಮಾತಾಡ್ಸ್ಕೊಂಡು ಅಲ್ಲಿ ಕೆಲಸ ಮಾಡೋರನ್ನೆಲ್ಲ ಮಾತಾಡ್ಸ್ಕೊಬರೋದ ಅಂತ ಅಲ್ಲೋಗಿದ್ವಿ. ಮಾತಾಡ್ಸ್ಕೊಬಂದೆ ನೆಕ್ಸ್ಟ್ ಹೋಗ್ತಾಯಿದ್ವಿ ಮನೆಗೆ. ಆವಾಗ ಅಪ್ಪ ಅಲ್ಲಿ ಹೂವಿದೆ, ಹೂ ಕಿತ್ಕೊಬರೋದ ಅಂತ ಅಂದ್ಬಿಟ್ಟು ಕರ್ಕೋಗ್ತಾಯಿದ್ರು. ನಮ್ಮಮ್ಮಂಗೆ ಸಂಪಿಗೆ ಹೂ ಅಂದರೆ ತುಂಬ ಇಷ್ಟ. ಅದನ್ನು ಕಿತ್ಕೊಬಂದು ಮುಡ್ಸೋಣ ಅಂತ ಅಂದ್ಬಿಟ್ಟು ಕಿತ್ಕೊಬರಕ್ಕೆ ಹೋಗಿದ್ವಿ. ಹಂಗೆ ಅದ್ರ ಜೊತೆಗೆ ರಾಂಪಲ್ ದಣ್ಣು ಅಂತಾರಲ್ಲ, ಅದನ್ನು ತೊಗೊಬರಕ್ಕೆ ಹೋಗಿದ್ದೋ. ಅದು ಬೆಳೆದಿತ್ತು ಅಲ್ಲೇ ಅಂತ ಅಂದ್ಬಿಟ್ಟು ಅದು ಒಂದು 3 ಸಿಕ್ತು. ಒಂದು ಹಣ್ಣಾಗಿತ್ತು ಪೂರ್ತಿ. ಅದನ್ನು ಕಿತ್ಕೊಬಂದ್ವಿ. ಮನೆಗೆ ಬಂದಮೇಲೆ ಅಡುಗೆ ಸಾಂಬಾರು ಮಾಡಿದ್ದೆ. ಸಾಂಬಾರು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸೋಕೆ ಮುದ್ದೆ ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ತಿನ್ಸೋಣ ಅಂತ ತಿನ್ಸೋಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಬೆರಕೆ ಕಾಳು ಹಾಕಿ ಸಾಂಬಾರು ಮಾಡಿದ್ದೆ. ಸಾಂಬಾರು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅದರಿಂದ ಬೆರಕೆ ಕಾಳು ಹಾಕಿ ಮಾಡಿದ್ದೆ. ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ ಕುತ್ಕೊಂಡು ಎಲ್ಲರೂ. ವೀಕ್ಲಿ ಟ್ವೈಸ್ ಮುದ್ದೆ ಮಾಡ್ತಾಯಿರ್ತೀವಿ ಮನೇಲಿ. ಈಗ ಟೈಮ್ ಊಟ ಎಲ್ಲ ಮಾಡೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಊಟ ಎಲ್ಲ ಮಾಡ್ಕೊಂಡು ನನ್ನ ಮಗಳನ್ನ 5 o'clock ಟ್ಯೂಷನ್ ಬಿಟ್ಬಿಟ್ಟು ಬಂದು ಎಲ್ಲ ಒದ್ರಿ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕಸ ಗುಡಿಸ್ತಾ ಇದ್ದೆ. ಬೆಡ್ಶೀಟ್ ಎಲ್ಲ ಹಂಡೋಗಿತ್ತು ಅಂತ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಬೇಗ ಬೇಗ ಕಸ ಗುಡಿಸೋಣ ಅಂತ ಕಸ ಗುಡಿಸಿ ಹೊರಗಡೆ ನೈಟ್ಗೆ ಅನ್ನ ಎಲ್ಲ ಮಾಡಿಕೊಳ್ಳೋಣ. ಬರೋದು ಸ್ವಲ್ಪ ಅನ್ನ ಮಾಡಿ ಕಡೆ ಆಮೇಲೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜಲ್ಲಿ ನಾನು ಲೆಮನ್ ಬಳಸ್ತೀನಿ. ಟೊಮೆಟೊ ಗೊಜ್ಜು ಲಾಸ್ಟಲ್ಲಿ ಬರೀ ಟೊಮೆಟೊಲ್ಲೇ ಮಾಡ್ಕೋತೀನಿ. ಸಿಂಪಲಾಗಿ ಮಾಡ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಲ್ಲ ಟೊಮೆಟೊ ಗೊಜ್ಜಿಗೆ. ಸಿಂಪಲಾಗಿ ಮಾಡ್ಕೋತಾಯಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಈಗ ರೆಡಿಯಾಗಿದ್ದೀನಿ. ಒಟ್ಟಿಗೆ ಮಾಡಿಟ್ಬಿಟ್ಟು ಹೊರಗಡೆ ಹೋಗೋಣ ಅಂತ. ಅಜ್ಜಿ ಮನೆಗೆ ಹೋಗ್ಬೇಕಿತ್ತು. ಅದಕ್ಕೆ ಅಜ್ಜಿ ಮನೆಗೆ ಹೋಗೋದ ಅಂತ ಮಾಡ್ತಾಯಿದ್ದೀವಿ. ಕೊಪ್ಪಳಿಗೆ ಮೀನಾ ಅಜ್ಜಿ ಮನೆಗೆ. ಯಾರ್ಯಾರಿಗೆ ಟೊಮೆಟೊ ಗೊಜ್ಜು ಇಷ್ಟ ಅಂತ ಎಲ್ಲ ಕಮೆಂಟ್ ಮಾಡಿ. ಏನು ಸೇರ್ತಾ ಇಲ್ಲ, ಹುಷಾರಿಲ್ಲ ಅಂದಾಗ ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿನ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ, ಏನೋ ಒಂಥರ ಸಮಾಧಾನ ಆಗುತ್ತೆ. ನಮ್ಮ ಮನೇಲಿ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿಂತೀವಿ ಎಲ್ಲರೂ. ಈಗ ಒಗ್ಗರಣೆಗೆ ಹಾಕೋಣ ಅಂತ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಡೈಲಿ ಸಾಂಬಾರು ಮಾಡ್ಕೊಂಡು ಮಸಾಲೆ ಸಾರು ಬೇಳೆ ಸಾಂಬಾರು ಮಾಡಿ ಬೇಜಾರಾಗಿದೆ ತಿಂದು ಅಂತ ಅಂದಾಗ ಇದು ಮಾಡ್ಕೊ ತಿನ್ಬೋದು. ವೀಕ್ಲಿ 1 ಟೈಮ್ ಆರ್ 2 ಟೈಮ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಪುಡಿ ಹಾಕೋಬೇಕು. ಮೇನ್ ಇದಕ್ಕೆ ಚಿಲ್ಲಿ ಪೌಡರ್ಗಿಂತ ಬೇಳೆ ಸಾಂಬಾರು ಪೌಡರೇ ಜಾಸ್ತಿ ಟೇಸ್ಟ್ ಕೊಡೋದು. ನಾವು ಮಾಡ್ಬೇಕಾದ್ರೆ ಹಿಂಗೆ ಮಾಡೋದು. ನಾನು ಕಲ್ತಿದ್ದು ನಮ್ಮ ಅಮ್ಮನ ಕೈ ಅಡುಗೆಯಿಂದ ಟೊಮೆಟೊ ಗೊಜ್ಜು ಬೇಳೆ ಸಾಂಬಾರು ಎಲ್ಲ ಕಲ್ತಿದ್ದು. ಅಮ್ಮನ ಕೈ ನೋಡ್ತಾನೆ ಕಲಿತೆ ನಾನು ಅಡುಗೆನ. ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ನೋಡ್ಕೊಂಡು ಕಲ್ತ್ಕೊಂಡೆ. ಕಾಲೇಜ್ ಟೈಮಲ್ಲಾದರೂ ಆಗಲಿ ಅಥವಾ ಮದುವೆಗೂ ಮುಂಚೆ ಆಗಲಿ ಅಮ್ಮ ಊಟ ಮಾಡಿ ಮುಂದೆ ಕೊಡ್ತಾರೆ ಅಡುಗೆ ಮಾಡಿ. ನಾವು ತಿನ್ನೋದು ಅಷ್ಟೇ ಇರುತ್ತೆ, ತಿನ್ನೋದು ಮಲಗೋದು ಅಷ್ಟೇ ಆಗಿರುತ್ತೆ ಜೀವನ. ಅದೇ ನಮ್ಮ ಕೈಲಿ ಅಡುಗೆ ಮನೆ ಅಂತ ಬಂದಾಗ ಜವಾಬ್ದಾರಿ, ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ತಾಯಂದಿರ ಬೆಲೆ ನಮಗೆ ಎಷ್ಟು ಕಷ್ಟ ಇರುತ್ತೆ ನಿಭಾಯಿಸೋದು. ದಿನ ಪೂರ್ತಿ ಅಡುಗೆ ಮನೆಯಲ್ಲೇ ಇದ್ದರೂ ಕೆಲಸ ಮುಗಿಯಲ್ಲ. ಒಂದೊಂದು ಸತಿ ಸಾಕಾದಂಗೆ ಆಗುತ್ತೆ. ನಾನು ಹೇಳೋದು ಅದನ್ನೇ ಗರ್ಲ್ಸ್ಗೆ, ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ನಿಮ್ಮ ತಾಯಿಗೆ ಸಪೋರ್ಟ್ ಮಾಡಿ ಕೆಲಸದಲ್ಲಿ ಎಲ್ಲದರಲ್ಲೂ. ಇದ್ದಾಗ ಅವ್ರಿಗೆ ಖುಷಿಪಡಿಸಿ, ಇಲ್ಲದೇ ಇದ್ದಾಗ ಮಾಡಿದ್ರೆ
ಅವ್ರಿಗೇನು ಅನಿಸಲ್ಲ. ಅದೇ ಇದ್ದಾಗ ಖುಷಿಯಿಂದ ನೋಡ್ಕೊಳ್ಳಿ ಎಲ್ಲರೂ ತಾಯಂದಿರನ್ನ. ನಮಗೆ ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ ಅವರು. ದಿನಪೂರ್ತಿ ಅಡುಗೆ ಮನೇಲಿ ದಿನಮು ಕೇಳಿದ್ದು ಬೇಕಾಗಿದ್ದು ಬೇಡದೇ ಇದ್ದಿದ್ದು ಎಲ್ಲ ಮಾಡಿಕೊಡ್ತಾರೆ. ನಾವು ಇದು ಬೇಡ ಅಂದರೆ ಅವರು ಅದನ್ನು ಮಾಡಲ್ಲ. ಅದರಿಂದ ಎಲ್ಲರೂ ತಾಯಂದಿರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಗೊಜ್ಜು ರೆಡಿ ಆಯಿತು. ಈಗ ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಲಾಸ್ಟಲ್ಲಿ ಟೊಮೆಟೊ ಗೊಜ್ಜು ಮುಗೀತು. ಸಂಜೆ ಅಜ್ಜಿ ಮನೆಗೆ ಹೋಗಿದ್ದು ಬಂದಮೇಲೆ ನನ್ನ ಹಸ್ಬೆಂಡ್ 8 o'clock ಅಷ್ಟೊತ್ತಿಗೆ ಪಾನಿಪುರಿ ತಿನ್ನೋಕೆ ಹೋಗಿದ್ವಿ. ತಿನ್ಕೊಂಡು ಚೈತನ್ಯನ ಟ್ಯೂಷನಿಂದ ಕರ್ಕೊಬಂದ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.